ಏ ಮುದ್ಕ, ನಿನಗೆ ಕುಂಡ್ರಾಕ್ ಪಗಾರ ಕೊಡ್ತೀವನ? ನಾಳಿಂತ್ರ ಕೆಲ್ಸಕ್ಕೆ ಬರಾಕ್ ಹೋಗ್ಬಾಡ್ನಿ. ಹಂಗ ಅನ್ಬೇಡ್ರಿ ಮಾಲಕ್ರ. ಏನ್ ಹಂಗ ಅನ್ಬ್ಯಾಡು. ವಯಸ್ಸಾದವ್ರ ಕೆಲ್ಸಕ್ಕೆ ತಗೋದು ಮೊದಲ ತಪ್ಪು ನಮ್ದು. ನಡಿ. ಯಪ್ಪ ರೊಕ್ಕ ಕೇಳಿದ್ನಲ್ಲ ಏನಾತ? ಏನ್ ರೊಕ್ಕ ಕೊಡ್ತಾನೋ ನಿಮ್ಮಪ್ಪ? ಮಾಲಕ್ರ ಸಿಕ್ಕಂಗ ಬೇದ ಕೆಲಸದಿಂದ ತೆಗೆದು ಹಾಕ್ಬಿಟ್ರ. ಬೈದ? ನಿಮ್ಮ ಅಪ್ಪನ ಅಂತ ಕೇಳಾಕ್ ನಾನು ಬಂದಿ. ವಯಸ್ಸಾಗೈತಲ್ಲೋ ಅವ್ನು ದುಡಿಸ್ತಿ. ಕಾಕ್ತಿ ವಯಸ್ಸಾದಕ್ ನಿನಗ್ ವಯಸ್ಸಾಗೈತಿ, ನೀ ದುಡ್ಸಾಕ್ಲಾ. ನಿಮ್ಮ ಅಪ್ಪನ ಯಾಕೆ ಕೆಲ್ಸಕ್ಕೆ ಹಚ್ತಿ? ನನ್ನ ಕನಸುಗಳು ದೊಡ್ಡದು ಅಂತೇಳಿ ದುಡಿಗೆ ಲೇಟ್ ಆಗೈತಿ. ಒಂದ್ ಟೈಮ್ ಬರ್ತೈತಿ ಅಂದ್ರ ನೀನು ನಮ್ಮ ಮನೆ ಬಾಗಿಲಿಗೆ ಬರ್ತಿ, ಸಹಾಯ ಕೇಳ್ಕೊಂಡ ನೋಡ್ತೀರ. ನಮಸ್ಕಾರ. ಹೋಗಿ ಬಾ ನೋಡುನು. ಏನ್ರು ಇದ? ಮಾಲಕ್ರ ನಿನ್ನ ಮಳಿಗಾಳಿ ಪೂಲ್ ಬಿಟ್ಟಿದ್ರಿ, ಎಲ್ಲಾ ಬಿದ್ದತ್ರಿ. ಏನ್ ಮಾಡ್ಬೇಕು ಅನ್ನೋದು ತಿಳಿವಲ್ರಿ. ಯಪ್ಪ, ನುಕ್ಸಾನ್ ಮಾಡಿದ್ರಲ್ಲೋ ನೀವು ನನ್ನ. ಕೊಂದ್ರು ನೀವು ನನ್ನ ಕೊಂದ್ರಿ. ನಮಸ್ಕಾರ. ಹೇಳ್ರಿ. ಲೋನ್ ಸಂಬಂಧ ಸರ್ ಭೇಟಿ ಆಗೋದಿತ್ರಿ. ಹೌದ್ರಿ, ಒಳಗದಾರ. ನಮಸ್ಕಾರ ಸರ್. ನಂದೊಂದು ಸ್ವಲ್ಪ ಲೋನ್ ಇತ್ರಿ ಸರ, ಸ್ವಲ್ಪ ಸಹಾಯ ಮಾಡಿದ್ರೆ ಅನುಕೂಲ ಆಕಿತ್ತು. ನೀವಾ? ನಾಳೆ ನಮ್ಮ ಆಫೀಸಿಗೆ ಬಂದ ರೊಕ್ಕ ತಗೊಂಡವ್ರಿ. ಆದ್ರೆ ನಾ ನಿಮ್ಮ ಅಪ್ಪಾಗ ಭಾಳ ಅವಮಾನ ಮಾಡೀನಿ. ನನಗೆಲ್ಲ ನೆನಪೈತಿ. ನಮ್ಮ ಅಪ್ಪರಿಗೆ ನೀವು ಕೆಲಸ ಕೊಟ್ಟಿದ್ದೀರಿ ಅಂತ ಕೂಡ ನೆನಪೈತಿ. ಕಷ್ಟದಾಗಿದ್ದವ್ರು ಕೈ ಬಿಡಬೇಡ ಅಂತ ನಮ್ಮಪ್ಪ ಹೇಳ್ಕೊಟ್ಟಂತ ಮಾತು ಕೂಡ ನನ್ನ ನೆನಪೈತಿ. ಥ್ಯಾಂಕ್ಸ್, ನೀವಿಂದ ಭಾಳ ಹೆಲ್ಪ್ ಆತ್ರಿ. ಒಂದು ಮಾತು ಕೇಳ್ತಂತ ತಪ್ಪು ತಿಳ್ಕೊಬೇಡ್ರಿ. ಇದೆಲ್ಲ ಹೆಂಗೆ ಸಾಧ್ಯ ಆಯ್ತು? ಇದೆಲ್ಲ ಸಾಧ್ಯ ಆಗಿದ್ದು ಪೇಷನ್ಸಿಂದ, ಒಂದೊಳ್ಳೆ ಕಲಿಕೆಯಿಂದ, ಒಂದೊಳ್ಳೆ ಜಾಗದೊಳಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರಿಂದ. ಸ್ವಲ್ಪ ವರ್ಷದಿಂದ NF ಒಳಗೆ ಇನ್ವೆಸ್ಟ್ ಮಾಡಿದ್ನಿ. ಏನಪ್ಪು ಹಂಗಂದ್ರ? ಪಂಜಾಬ್ ನ್ಯಾಷನಲ್ ಬ್ಯಾಂಕ್ದವ್ರ ಮೆಟ್ ಲೈಫ್ಸ್ ಎನ್ಹ್ಯಾನ್ಸ್ಡ್ ವ್ಯಾಲ್ಯೂ ಫಂಡ್ ಲಾಂಚ್ ಮಾಡುವಂಥ ಹೊಸ ಫಂಡ್ ಆಫರ್ ಇದು. ಮತ್ತಿದ್ರ NAV ಕೇವಲ 10ರಿಂದ ಶುರು ಆಗ್ತೈತಿ. ಮತ್ತಿದು BSE 500 ಎನ್ಹ್ಯಾನ್ಸ್ಡ್ ವ್ಯಾಲ್ಯೂ 50 ಇಂಡೆಕ್ಸ್ ಫಂಡ್ನ ಫಾಲೋ ಮಾಡ್ತೈತಿ. ಇದ್ರಾಗ ಅಂಥದ್ದೇನು ಸ್ಪೆಷಲ? ಇದ್ರ ಸ್ಪೆಷಲ್ ಏನಪ್ಪಾ ಅಂತಂದ್ರ, ಇದು ಬೈ ಲೋ ಸೆಲ್ ಹೈ ಸ್ಟ್ರಾಟಜಿನ ಯೂಸ್ ಮಾಡ್ತೈತಿ. ಮತ್ತಿದು ವ್ಯಾಲ್ಯೂ ಬೇಸ್ಡ್ ಸಿಸ್ಟಮ್ ಯೂಸ್ ಮಾಡ್ಕೊಂಡು ಟಾಪ್ 50 ವ್ಯಾಲ್ಯೂ ಸ್ಟಾಕ್ಸ್ ಒಳಗೆ ಇನ್ವೆಸ್ಟ್ ಮಾಡ್ತೈತಿ. ಮತ್ತೆ ಇಲ್ಲಿ ಫಂಡ್ ಮ್ಯಾನೇಜರ್ ಅಂತ ಯಾರು ಇರಂಗಿಲ್ಲ. ಹೆಚ್ಚಿನ ಮಾಹಿತಿ ಬಯೋಳಗೆ ಲಿಂಕ್ ಐತಿ, ಅಲ್ಲಿ ಕೊಟ್ಟಿನಿ ನೋಡ್ರಿ. ಮತ್ತಿಲ್ಲಿ ಲಾಸ್ಟ್ 5 ವರ್ಷದಾಗ ಹೆಚ್ಚು ಕಮ್ಮಿ 26.5% ರಿಟರ್ನ್ಸ್ ಕೂಡ ಸಿಕ್ಕೈತಿ. ಲಾಸ್ಟ್ 7 ವರ್ಷದೊಳಗೆ ಹೆಚ್ಚು ಕಮ್ಮಿ 25%. ಇಲ್ಲಿ ಪೇಷನ್ಸ್ ಇತ್ತಪ್ಪ ಅಂತಂದ್ರೆ ಏನು ಬೇಕಾದ್ ಮಾಡ್ಬೋದು. ಮತ್ತು ಒಂದು ರೀತಿ ಒಳಗೆ ಲೈಫ್ ಇನ್ಶೂರೆನ್ಸ್ ಬೇಸ್ ಪ್ಲಾನ್ ಆಗಿರೋದ್ರಿಂದ ಪಾಲಿಸಿ ಟರ್ಮ್ಸ್ ಲೆಕ್ಕದೊಳಗೆ ನಮಗೆ ಪ್ರೊಟೆಕ್ಷನ್ ಕೂಡ ಕೊಡ್ತೈತಿ. ಮತ್ತಿದು 13th ಜುಲೈ ಮಟ್ಟ ಅಷ್ಟೇ ಇರ್ತೈತಿ. ಇನ್ನು 2 ದಿನ ಉಳಿದಿರೋದು. ಆದಷ್ಟು ಲಘು ಇದ್ರ ಬೆನಿಫಿಟ್ ತೊಗೋಬೇಕು. ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದ್ರೆ ಬಯೋಗ್ ಲಿಂಕ್ ಐತಿ, ಕ್ಲಿಕ್ ಮಾಡಿ ಮಾಹಿತಿ ತಗೋರಿ.